ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಇದು ನ್ಯೂಸ್ ಅಟ್ 11. ಯಡಿಯೂರಪ್ಪನವರ ಕ್ಯಾಬಿನೆಟ್ ಅತಿ ದೊಡ್ಡ ಆಪರೇಷನ್. ಹಾಲಿ ಖಾತೆ ಇರೋರಿಗೆ BSY ಬಿಗ್ ಶಾಕ್. ನೂತನ 7 ಸಚಿವರಿಗೆ ಯಾವ ಖಾತೆ? ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಖಾತೆ ಕ್ಲೈಮ್ಯಾಕ್ಸ್. ಯಾವಾಗಲೂ ಅಷ್ಟೇ ಅಲ್ವಾ, ಸಿನಿಮಾ ನೋಡ್ತಿರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಯಾರು ಊಹೆ ಮಾಡೋಕ್ಕಾಗಲ್ಲ, ಹೆಂಗೆ ಬೇಕಾದ್ರೆ ಚೇಂಜ್ ಆಗಿಬಿಡುತ್ತೆ. ಹಾಗಾದ್ರೆ ಯಾರು ಡೈರೆಕ್ಟ್ ಮಾಡ್ತಾರೆ, ಯಾರು ಸ್ಕ್ರಿಪ್ಟ್ ಬರೀತಾರೆ, ಸ್ಕ್ರೀನ್ ಪ್ಲೇ ಮಾಡ್ತಾರೆ, ಅದು ಕೌಂಟ್ ಆಗುತ್ತೆ ಅಂತ. ಹಾಗಾದ್ರೆ ಇಲ್ಲೇ ನಡೀತಿದೆ. ಸಂಪುಟ ವಿಸ್ತರಣೆ ಆಯಿತು, ಇದೀಗ ಖಾತೆ ಹಂಚಿಕೆಯ ತಲೆಬಿಸಿ. ಕೆಲ ಸಚಿವರ ಖಾತೆಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಈಗಾಗಲೇ ಸಚಿವರಿಗೆ CM ಸಂದೇಶ ರವಾನೆ ಮಾಡಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಖಾತೆ ಹಂಚಿಕೆ, ಖಾತೆ ಬದಲಾವಣೆ, ಕೆಲವರಿಗೆ ಸಮಾಧಾನ, ಕೆಲವರಿಗೆ ಅಸಮಾಧಾನ. ವೈದ್ಯಕೀಯ ಶಿಕ್ಷಣ ಖಾತೆ ಬಗ್ಗೆ ಗೊತ್ತಿಲ್ಲ, ಮಾಧುಸ್ವಾಮಿಯವರ ರಿಯಾಕ್ಷನ್. ಆದರೂ ಕೂಡ ನನಗಿದು ಪ್ರಮೋಷನ್ ಅಂತ ಮಾಧುಸ್ವಾಮಿಯವರು ಹೇಳಿಕೆ ಕೊಟ್ಟರು. ಪ್ರವಾಸೋದ್ಯಮ ಖಾತೆಯಿಂದ ಆನಂದ್ ಸಿಂಗ್ ಫುಲ್ ಖುಷಿಯಾಗಿದ್ದಾರೆ. ಕ್ಯಾಪ್ಟನ್ ಕೊಟ್ಟ ಜವಾಬ್ದಾರಿ ಇದು, ಅದನ್ನು ನಾನು ನಿಭಾಯಿಸ್ತೀನಿ. ಖಾತೆ ಬದಲಾವಣೆ ಬಗ್ಗೆ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಈ ಇಬ್ಬರು ಸಚಿವರದ್ದು. ಇನ್ನು ಹೊಸದಾಗಿ ಸಚಿವರಾಗಿರೋ MTB ನಾಗರಾಜ್, ಇನ್ನು ಖಾತೆ ಬದಲಾವಣೆ ಆಗ್ತಾ ಇದೆ ಅಂತ ಗೋಪಾಲಯ್ಯನವರು ಇಬ್ಬರು ಅಸಮಾಧಾನಗೊಂಡಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರ ಹತ್ರ ವೈದ್ಯಕೀಯ ಶಿಕ್ಷಣ ಖಾತೆ ಇತ್ತು, ಆದರೆ ಅದು ಇಲ್ಲ ಅನ್ನಲಾಗ್ತಿದೆ. ಹಾಗಾಗಿ ಆರೋಗ್ಯ ಖಾತೆ ಮಾತ್ರ ಸುಧಾಕರ್ ಅವರ ಹತ್ರ ಇದೆ, ಅವ್ರಿಗೂ ಅಸಮಾಧಾನ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿಸ್ತರಣೆ ಆಯಿತು, ಈಗ ಖಾತೆಯ ತಲೆ ಬಿಸಿ ಶುರುವಾಯಿತು ಮುಖ್ಯಮಂತ್ರಿಗಳಿಗೆ. ಕೆಲವ್ರಿಗೆ ಓಕೆ, ಕೆಲವ್ರಿಗೆ ನಾಟ್ ಓಕೆ. ಹಾಗಾಗಿ ಕೆಲವರಂತೂ ಅದನ್ನು ಮುಲಾಜಿಲ್ಲದೆ ಅವ್ರ ಮನೆಗೆ ಹೋಗಿ, ಇನ್ಕ್ಲೂಡಿಂಗ್ MTB ನಾಗರಾಜ್ ಅವರು, ಯಾಕೋ ಗುರು ಅಂತ ಇದ್ರು ಬೆಳಗ್ಗೆ ಅವ್ರ ಮನೆಗೆ ಬಂದಾಗ. ರಿಪ್ಲೈ ಇಲ್ಲ, ರಿಯಾಕ್ಷನ್ ಇಲ್ಲ. ಮೊನ್ನೆ ಸಚಿವರಾದಾಗ ಫುಲ್ ಖುಷು, ಇವತ್ತು ಮುಖ ಬಾಡಿದೆ ಫುಲ್ಲು. ಹಂಗೆ ನೋಡಿದ್ರೆ ಗೊತ್ತಿಲ್ಲ ಸಮಾಧಾನ ಹೇಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ, ಅಥವಾ ಅವ್ರು ಕೇಳಿದ್ದೆ ಕೊಟ್ಬಿಡ್ತಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಟೆನ್ಷನ್, ಬದಲಾವಣೆಗಳಂತೂ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ಮಾಧುಸ್ವಾಮಿ ಅವರು ಜಾಯ್ನ್ ಆಗಿದ್ರು. ಅವ್ರ ಜೊತೆ ನಾನು ಮಾತಾಡಿದೆ. ಏನು ಮಾತಾಡಿದ್ರು ಬನ್ನಿ ನೋಡೋಣ. ಚೀಫ್ ಮಿನಿಸ್ಟ್ರು ನಮ್ ಕ್ಯಾಪ್ಟನ್, ನಾವು ಅವ್ರ ಟೀಮಲ್ಲಿ ಆಟ ಆಡ್ತಾ ಇದ್ದೀವಿ. ಫೇಸ್ ಬೌಲಿಂಗ್ ಆಡಂದ್ರೆ ಫೇಸ್ ಬೌಲಿಂಗ್ ಆಡ್ತೀವಿ, ಮಿಡ್ ಲ್ಯಾಡ್ರಲ್ ಆಡಂದ್ರೆ ಮಿಡ್ ಲ್ಯಾಡ್ರಲ್ ಆಡ್ತೀವಿ. ನಮ್ ಸರ್ವಿಸಸ್ ನ ಅವ್ರು ಅಲ್ಲಿಗೆ ಉಪಯೋಗಿಸ್ಕೋಬಹುದು ಅಂತ ತೀರ್ಮಾನ ಮಾಡ್ತಾರೆ. ನಮ್ ಕೈಲಾಗೋಷ್ಟು ದಿವಸ ಅಲ್ಲಿ. ಆದ್ರೂ ಕೆಲವ್ರಿಗೆ ಇರುತ್ತಲ್ಲ ಸರ್, ನಾನು ಓಪನಿಂಗ್ ಬ್ಯಾಟ್ಸ್ಮನ್ ಹೋದ್ರೆ ಚೆನ್ನಾಗಿರ್ತೀನಿ, ಮಿಡ್ ಲಾರ್ಡರ್ ಬಂದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸಿರುತ್ತಲ್ಲ ಸರ್? ಅನ್ಸಿದೆ ನಮಗೂ ಎಲ್ಲ ಅನ್ಸಿದೆ. ಆದ್ರೆ ಮುಖ್ಯಮಂತ್ರಿಗಳು ಅವರು ಇಟ್ ಇಸ್ ಇಸ್ ಪ್ರೊರೋಗೇಟಿವ್, ಈ ಹ್ಯಾಸ್ ಟು ಎಕ್ಸ್ಟ್ರಾಕ್ಟ್ ವರ್ಕ್ ಫ್ರಮ್ ಇಸ್ ಕಲೀಗ್ಸ್. ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ, ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಸೂಟ್ ಆಗ್ತಾರೆ, ಯಾರಿಂದ ಒಳ್ಳೇದಾಗ್ಬೋದು ಅನ್ನೋದು ಅವರು ವಿವೇಚನೆ. ಮಾಧುಸ್ವಾಮಿ ಸರ್, ನೀವು ಕಾನೂನು ಸಚಿವರಾಗಿದ್ದು, ನಿಮ್ಗೆ ಲಾಜಿಕಲ್ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಯಾರೇ ಒಂದು ಕ್ಯಾಬಿನೆಟ್ ಅಲ್ಲಿ ಪೋರ್ಟ್ಫೋಲಿಯೋ ಬದಲಾವಣೆ ಆಗಬೇಕು ಅಂದ್ರೆ ಇಲ್ಲ ಅವರು ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರ್ಬೇಕು, ಇಲ್ಲ ಅವ್ರಿಗೆ ಸೂಟ್ ಆಗಲ್ಲಪ್ಪ, ಇದು ಕಷ್ಟ ಆಗಿ ಪಡ್ತಿದ್ದಾರೆ ಅಂತ ಅನಿಸ್ಬೇಕು. ಆ ಥರದ್ದು ಏನಾದ್ರು ನಡೆದಿದೆಯಾ ಸರ್? ಇಲ್ಲ ಅಲ್ಲಿ 7 ಜನಕ್ಕೆ ಹೊಸಬ್ರಿಗೆ ಕೊಡ್ಬೇಕಾಗಿದ್ದಾಗ ಅಡಿಷನಲ್ ಆಗಿ ಏನ್ ಪೋರ್ಟ್ಫೋಲಿಯೋಸ್ ಇತ್ತು, ಅದು ಚೇಂಜ್ ಮಾಡ್ಲೇಬೇಕಾದ ಅನಿವಾರ್ಯತೆ ಇತ್ತು. ಓಕೆ, ಚೇಂಜ್ ಮಾಡ್ಬೇಕಾದ್ರೆ ಏನೇನೋ ಕಥೆಗಳು ಆಗ್ತಾವಲ್ಲ, ಅವೆಲ್ಲ ಆಗಿದಾವೆ. ಬಿಟ್ರೆ ಅವ್ರನ್ನ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಯಾರಿಗಾರ ಡಿಸಿಷನ್ ತಗೊಂಡವ್ರೆ ಅಂತ ಅನ್ಸಲ್ಲ. ನಾವು ಆ ವಿಷಯದಲ್ಲಿ ರಾಜಿ ಆಗುವಂತ ಸ್ಥಿತಿಲಿ ನಾವ್ ಯಾರು ಇಲ್ಲ. ಮೇ ಬಿ ಟು ಅಕಾಮಡೇಟ್ ದಿ ನ್ಯೂ ಮಿನಿಸ್ಟರ್ಸ್ ಬದಲಾವಣೆಗಳಾಗಿರೋದು ಅನಿವಾರ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಿಟ್ರೆ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಸರ್ಟಿಫಿಕೇಟ್ ತಗೊಂಡು ಆಚೆಗೆ ಬರೋ ಸ್ಟೇಜಿಗೆ ನಾವ್ಯಾರು ಇಲ್ಲ. ಈಗ ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ನಾನು ಇನ್ನೊಂದು ಖಾತೆ ನಿಭಾಯಿಸಬಲ್ಲೆ ಅನ್ನೋ ವಿಶ್ವಾಸ ಇದ್ದಾಗ ನನಗಿಲ್ಲ ಅಂತ ಯಾಕೆ ಹೇಳಕ್ ಹೋಗೋಣ? ಈಗ ನಮ್ಮ ನಿಷ್ಠೆ, ನಮ್ಮ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಮತ್ತೆ ಪಕ್ಷಕ್ಕೆ, ರಾಜ್ಯಕ್ಕೆ, ನಮ್ಮನ್ನ ಅವ್ರು ಹೇಗ್ ಉಪಯೋಗಿಸ್ಕೋಬೇಕು ಅಂತ ಆಯ್ಕೆ ಮಾಡ್ಕೋಬೇಕಾದ ಅವರ ಪ್ರೊರೋಗೇಟಿವ್. ಅವರು ಏನ್ ಹೇಳ್ತಾರೆ ಅದ್ರ ನಾವು ಹೋಗ್ತೀವಪ್ಪ, ನಾವಿನ್ನೇನ್ ಮಾಡಕ. ಈ ಮನಸ್ಥಿತಿ ಎಲ್ಲರಿಗೂ ಇದೆಯಾ ಮಾಧುಸ್ವಾಮಿ ಸರ್? ನನಗಿದೆ ಸರ್. ನಾನ್ ಭಾರಿ ಆಸೆ ಇಟ್ಕೊಂಡು ಬಂದವನಲ್ಲ ರಾಜಕೀಯದಲ್ಲಿ. ಬಟ್ ಒಂದೇ ಒಂದು ಆಸೆ ಇದ್ದಿದ್ದು, ಗ್ರಾಮೀಣ ಬದುಕಲ್ಲಿದ್ದವರು ಅದಕ್ಕೆ ಅಟ್ಯಾಚ್ ಆಗಿರೋ ಏರಿಯಾನಲ್ಲಿ ಕೆಲಸ ಮಾಡ್ತಿದ್ದೆ, ಸಣ್ಣ ನೀರಾವರಿನಲ್ಲಿ ಖುಷಿಯಾಗಿದ್ದೆ. ಹೌದು.
ಈ ಚೀಫ್ ಮಿನಿಸ್ಟರ್ ಅದಕ್ಕಿಂತ ದೊಡ್ಡ ಖಾತೆಯಲ್ಲಿ ಕೆಲಸ ಮಾಡಿ ಅಂತ ಅಪೇಕ್ಷೆ ಪಟ್ಟು ಮೆಡಿಕಲ್ ಎಜುಕೇಶನ್ ಕೊಟ್ಟಾಗ ಹಾ ಸರ್, ನಾನು ಐ ಡೋಂಟ್ ಥಿಂಕ್ ಐ ಆಮ್ ಡಿಮೋಟೆಡ್, ಈ ಆಸ್ ಎಲಿವೇಟೆಡ್ ಮೇ ಅಂತ ತಿಳ್ಕೊಂಡಿದ್ರಿಂದ ಯಾವುದೇ ರೀತಿ ತೊಂದರೆ ಮುಖ್ಯಮಂತ್ರಿಗಳಿಗೆ ಮಾಡಕ್ ನನ್ನ ಇಷ್ಟ. ಸರ್ ನನಗೇನೋ ಆಸೆ ಇದೆ, ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಬಿಡಿ ಅಂದೆ. ಇಲ್ಲಪ್ಪ ತುಂಬಾ ಒತ್ತಡ ಇದೆ, ನಿಮ್ ಇಷ್ಟ ಸರ್ ಅಂತ ಹೇಳಿದೆ ನಾನು. ಓಕೆ, ಅಸಮಾಧಾನ ಸಚಿವರು ಯಾರು ರಾಜೀನಾಮೆ ಕೊಟ್ಬಿಡ್ತಾರೆ ಅಂತೆಲ್ಲ ಮಾತಾಡ್ತಿದ್ರು ಸರ್, ಅದಕ್ಕೆ ಕೇಳ್ತಿದ್ದೀನಿ ಈಗ ನೆಕ್ಸ್ಟ್ ಕ್ವಶನ್. ನಾವು ಒಂದು ಇಲಾಖೆ, ನನಗೆ ಹಳ್ಳಿ ಜನಗಳ ಜೊತೆ ಕೆಲಸ ಮಾಡ್ತಿದ್ದೆ, ಎಲ್ಲೋ ರೈತರ ಜಮೀನಿಗೆ ಸಹಾಯ ಆಗಂಗ್ ನೀರ್ ಕೊಡಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ನಮ್ಗೆ ಅದೇನ್ ದೊಡ್ಡ ಖಾತೆ ಆಗಿರ್ಲಿಲ್ಲ. ಅವತ್ತು ಯಾರು ನಾವು ಮಂತ್ರಿ ಆಗಿದ್ದ ಯಾರು ಕೇಳಷ್ಟಿತ್ತಿನಲ್ಲ ಆ ಖಾತೆ ಇರ್ಲಿಲ್ಲ. ನಾನು ಸ್ವಲ್ಪ ಈ ದಕ್ಷಿಣ ಕನ್ನಡ ಅಲ್ಲಿ ಇಲ್ಲಿ ಎಲ್ಲ ಏನೇನ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದೆ. ಈ ಕೆಲಸ ಮಾಡುವಾಗ ಅಡಚಣೆ ಆಯ್ತಲ್ಲ ಅಂತ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗಿದ್ ನಿಜ ನನಗೆ. ಹಂಗಂತ ನಾನು ತಿರುಗಿ ಬೀಳೋಷ್ಟು ಮತ್ತೆ ಮುಖ್ಯಮಂತ್ರಿನ ಪ್ರಶ್ನೆ ಮಾಡೋ ಹಂತಕ್ಕೆ ನಾನು ಹೋಗಲ್ಲ. ನನ್ನ ಅಸಮಾಧಾನ ನಾನು ಅವ್ರಿಗೆ ಹೇಳ್ದೆ, ಅಲ್ಲಿಗೆ ಅದು ಮುಕ್ತಾಯ ಆಗೋಯ್ತು. ಇಲ್ಲಪ್ಪ ನಾನು ಹೇಳ್ತಿದ್ದೀನಿ ಬೇರೆ ಕೊಡ್ತೀವಿ ಅಂದ್ರು. ನಿಮ್ ಇಷ್ಟ ಸರ್, ನನ್ನ ಮನಸ್ಸಿನಲ್ಲಿರೋದು ಹೇಳಿದ್ದೀನಿ ಅಂತ ನಿವೇದನೆ ಮಾಡಿದ್ದೀನಿ ನಾನು. ಅದ್ರ ಮೇಲೆ ಇಟ್ ಇಸ್ ಫಾರ್ ಹಿಮ್ ಟು ಡಿಸೈಡ್ ವೇ ಟು ಎಕ್ಸ್ಟ್ರಾಕ್ಟ್ ವರ್ಕ್ ಫ್ರಮ್ ಮೀ. ಲಾ ಕೆಲಸ ಮಾಡು ಅಂದ್ರು ಲಾ ಕೆಲಸ ಮಾಡಿದ್ದೇನೆ. MI ಕೊಟ್ಟಾಗ್ಲೇ ನಾನೇನು ಹೋಗಿ MI ಕೊಡಿ ಸರ್ ಅಂತ ಕೇಳಿರ್ಲಿ, ನಂಗೆ ಗೊತ್ತೇ ಇಲ್ಲ. ಅವರೇ ಕರೆದು ಹೇಳಿದ್ರು ರೈತರಿಗೆ ಹೆಲ್ಪ್ ಆಗುತ್ತಪ್ಪ ನಿಮ್ಮಂತರಿರಿ ಅಂದ್ರು. ಸರಿ ಸರ್ ಅಂತ ಮಾಡಿದ್ದೇನೆ. ಈಗ ಅವ್ರು ಇನ್ಯಾವುದೋ ಕ್ಷೇತ್ರಕ್ಕೆ ಹೋಗುವಂದಾಗ ಐ ಆಮ್ ಬೌಂಡ್ ಟು ಗೋ, ನಾವು ಹೋಗ್ಲೇಬೇಕಲ್ಲ. ಇದು ಸಚಿವರಾದಂತಹ ಮಾಧುಸ್ವಾಮಿ ಅವರು ಮಾತಾಡಿದ್ದು. ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಸಚಿವರಾದಂತಹ ಆನಂದ್ ಸಿಂಗ್ ಅವರು ಕೂಡ ಇದ್ದಾರೆ. ಅವ್ರೇನ್ ಮಾತಾಡಿದ್ರು ಬನ್ನಿ ನೋಡೋಣ. ಈ ಸಚಿವರಿಗೆ ಖಾತೆ ಹಂಚಿಕೆ ದೊಡ್ಡ ಪ್ರಾಬ್ಲಮ್ ಅಲ್ವಾ ಸರ್ ಯಾವಾಗ್ಲೂ? ಸರ್ ಅದು ಪಾರ್ಟ್ ಆಫ್ ಸಿಸ್ಟಮ್ ಸರ್ ಅದು. ಬಟ್ ಆ ಸಿಸ್ಟಮ್ ಅಲ್ಲಿ ಎಲ್ಲರನ್ನೂ ಮೆಚ್ಚೋಕ್ ಸಾಧ್ಯನಾ ಸರ್? ಕೆಲವೊಮ್ಮೆ ಸಾಧ್ಯ ಆಗುತ್ತೆ, ಕೆಲವೊಮ್ಮೆ ಸಾಧ್ಯ ಆಗಲ್ಲ, ಇದೆಲ್ಲ ಇದ್ದಿದ್ದೆ. ಬಟ್ ಹೇಗೆ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಸರ್ ಈಗ ಮುಖ್ಯಮಂತ್ರಿಗಳು? ಮಾಡ್ತಾರೆ ಸರ್, ಅವ್ರ ಅನುಭವ ಐತಲ್ಲ ಸರ್, ಅವ್ರ ಅನುಭವದ ಮುಂದೆ. ಸಿಂಪಲ್ ಅಲ್ಲ ಅಲ್ವಾ ಸರ್? ಸಿಂಪಲ್ ಅಲ್ಲ ಅಲ್ವಾ ಸರ್? ನೋಡಿ, ರಾಜಕೀಯನೇ ಸಿಂಪಲ್ ಅಲ್ಲ ಸರ್, ರಾಜಕೀಯನೇ ಕಷ್ಟ ಅಂತ ಅದ್ರಲ್ಲಿ ಇದು ಒಂದು ಭಾಗ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಿಮ್ ನಂಬಿಕೆ? ಹೌದು ಸರ್, ಹೌದು ಸರ್. ನೀವ್ಯಾವ್ದು ಡಿಮ್ಯಾಂಡ್ ಇದೆಯಾ ಸರ್? ನಮ್ದು ಏನು ಇಲ್ಲ ಸರ್. ಅವರು ಏನ್ ನಮ್ಗೆ ಆದೇಶ ಕೊಡ್ತಾರೆ ಆದೇಶ ಪಾಲನೆ ಮಾಡೋದೇ ನಮ್ ಕೆಲಸ. ನೋಡಿ, ಈಗ ನಮ್ಮ ಹಿರಿಯ ಸಚಿವರು ಹೇಳಿದ್ರು ಚೀಫ್ ಮಿನಿಸ್ಟರ್ ಇಸ್ ದ ಕ್ಯಾಪ್ಟನ್. ಕ್ಯಾಪ್ಟನ್ ಗೆ ಗೊತ್ತಿದೆ ಓಪನಿಂಗ್ ಯಾರು ಕೊಡ್ಬೇಕು, ಮಿಡ್ಲ್ ಅಲ್ಲಿ ಯಾರು ಕೊಡ್ಬೇಕು, ಲಾಸ್ಟಿಗೆ. ಹಂಗೆ ನಮ್ಮ ಪರ್ಫಾರ್ಮೆನ್ಸ್ ಇಂದ ನಾವೇನು ಹಿಂದೆ ಬಂದಿಲ್ಲ. ಆಡಳಿತಾತ್ಮಕವಾಗಿ ಎಲ್ಲೆಲ್ಲಿ ಯಾರಿಗೆ ಅಕಾಮಿಡೇಟ್ ಮಾಡ್ಬೇಕು ಅನ್ನೋ ವಿಚಾರದಿಂದ ಮುಖ್ಯಮಂತ್ರಿಗಳು ತಗೊಂಡಂತ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಅದ್ರ ಬಗ್ಗೆ ಬೇಸರ ಏನಿಲ್ಲ ಆನಂದ್ ಸಿಂಗ್ ಅವ್ರಿಗೆ? ಏನು ಬೇಸರ ಇಲ್ಲ ಸರ್. ಕರೆದು ಹೇಳಿದ್ರು, ಅವ್ರು ಖಂಡಿತ ನಾವು ಒಪ್ಕೊಳ್ತೀವಿ ಸರ್, ತಾವು ಏನ್ ನಿರ್ಧಾರ ತಗೊಂತಿರೋ ಈ ರೀತಿ ಪ್ರವಾಸ ಈಗಾಗ್ಲೇ ಮಾಡಿದೀಯ ಈ ಹಿಂದೆ ಮಾಡು ಅಂತ ಹೇಳಿದ್ಮೇಲೆ ಈಗ ಹಿರಿಯ ಮಂತ್ರಿಗಳು ಹೇಳ್ದಂಗೆ ಯಾರ್ಯಾರಿಂದ ಯಾವ ಕೆಲಸ ತಗೋಬೇಕು ಅನ್ನೋದು ಅದು ಕ್ಯಾಪ್ಟನ್ ಅಂತ ಮುಖ್ಯಮಂತ್ರಿಗಳು ಅವರು ನಿರ್ಧಾರ ತಗೊಳ್ತಾರೆ. ನಿಮ್ ಡಿಮ್ಯಾಂಡ್ ಏನಾದ್ರು ಇತ್ತಾ ಸರ್? ಇಲ್ಲ ಸರ್, ನಂದಿಗೇನು ಡಿಮ್ಯಾಂಡ್ ಇರ್ಲಿಲ್ಲ. ಇಂಥದ್ದು ಬೇಕು ನಂಗೆ, ಅದೇ ನಿರ್ವಹಿಸ್ತೀನಿ ನಾನು, ನನ್ನ ಕೈಲಿ ಆಗುತ್ತೆ, ಚೆನ್ನಾಗದು, ಇನ್ನೂ ಚೆನ್ನಾಗಿ ಮಾಡ್ಬೋದು ನಾನು, ಆ ಥರದ್ದು ಇಲ್ಲ ಸರ್. ಇಲ್ಲ ಸರ್, ನಮಗೆ ಅದೇ ನಿಭಾಯಿಸುವಂತ ಆತ್ಮವಿಶ್ವಾಸ ಇದೆ, ಖಂಡಿತವಾಗ್ಲೂ ನಿಭಾಯಿಸ್ತೀವಿ. ಈಗ ಯಾವ್ದು ಸರ್ ನಿಮ್ಗೆ ಯಾವ್ದು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಮುಖ್ಯಮಂತ್ರಿಗಳು? ಈಗ ಪ್ರವಾಸೋದ್ಯಮ ಮತ್ತೆ ಪರಿಸರ ಎರಡೂ ಕೊಟ್ಟಿದ್ದಾರೆ ಅಂತ ಹೇಳಿ ಟಿವಿನಲ್ಲಿ ನೋಡಿದೆ ಸರ್ ನನಗೆ. ನಿಮ್ಗೆ ಕರೆದೇನು ಹೇಳಿಲ್ಲ ಮುಖ್ಯಮಂತ್ರಿಗಳು? ಹೇಳಿದ್ರು ಸರ್, ನಾನು ಖಾತೆ ಬದಲಾಯಿಸ್ತೀನಿ ಅಂತ ಹೇಳಿದ್ರು. ಅಲ್ಲ, ಪ್ರವಾಸೋದ್ಯಮ ಮತ್ತು ಪರಿಸರ ಕೊಡ್ತೀವಿ ಅಂತ ಹೇಳಿದ್ರ ಸರ್ ಏನಾದ್ರು? ಇಲ್ಲ, ಬದಲಾಯಿಸ್ತೀನಿ, ನೀವು ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಆಯ್ತು, ನೀವು ತಗೊಳ್ಳಿ ನಿರ್ಧಾರ. ಯಾಕಂದ್ರೆ ಅವ್ರು ಏನ್ ನಿರ್ಧಾರ ತಗೊಂಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನೋ ಮಾತೇ ಹೇಳಿದ್ದಾರೆ. ಇನ್ನು ಅಬಕಾರಿ ಖಾತೆ MTB ಅವ್ರಿಗೆ ಸಿಗ್ತಾ ಇದೆ ಅಂತ ಸುದ್ದಿ ಬಂತು. ಆದ್ರೆ ಅಬಕಾರಿ ಖಾತೆ ಮಾತ್ರ ಬೇಡವೇ ಬೇಡ ಅಂತಿದ್ದಾರೆ MTB. ಅಂದ್ರೆ CM ಹತ್ರ ಹೇಳಿಕೆ ಕೊಟ್ಟಿದ್ದಾರೆ MTB ನಾಗರಾಜ್ ಅವರು. ಒಳ್ಳೆ ಖಾತೆ ಕೊಡ್ತೀನಿ ಅಂತ ಹಿಂಗ ಮಾಡೋದು ಅಂತ ಕೋಪ ಕೂಡ ಮಾಡ್ಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳ ಜೊತೆ ಬೆಳಗ್ಗೆ ಮೀಟ್ ಮಾಡೋದಕ್ಕೆ MTB ನಾಗರಾಜ್ ಎಂಟ್ರಿ ಕೊಟ್ಟರು. ವಾದ ಕೂಡ ಮಾಡಿದ್ದಾರಂತೆ. ಒಳ್ಳೆಯವರಿಗೆ ಅಬಕಾರಿ ಖಾತೆ ಕೊಡಬೇಕಿತ್ತು, ಹಾಗಾಗಿ ನಿಮಗೆ ಕೊಟ್ಟಿದ್ದೀನಿ ಅಂತ ಮುಖ್ಯಮಂತ್ರಿಗಳ ಮಾತು. 2-3 ತಿಂಗಳಲ್ಲಿ ಬದಲಾವಣೆ ಮಾಡ್ತೀನಪ್ಪ, ಡೋಂಟ್ ವರಿ ಅಂತ ಅವರು. 2-3 ತಿಂಗಳ, 2 ದಿನಾನೂ ಬೇಡ ನನಗೆ ಇದು ಅಂತ MTB ಅವರು ಸಿಟ್ಟು ಹೊರಹಾಕಿ ಮುನಿಸ್ಕೊಂಡು ಮನೆಯಿಂದ ಹೊರಗೆ ಬಂದಿದ್ದಾರೆ. ಹೆಂಗೆ ಗೊತ್ತಾಯಿತು ಅಂದರೆ ಅವರ ಮುಖ ಮುನಿಸ್ಕೊಂಡ್ರ ಮುಖ ಹಾಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಸಖತ್ ಬೇಜಾರು ಮಾಡ್ಕೊಂಡಿದ್ದಾರೆ MTB ನಾಗರಾಜ್ ಅವರು. ಸೊ ಹಾಗಾಗಿ ಸಚಿವರಿಗೆ ಇದೀಗ ಅಬಕಾರಿ ಖಾತೆ ಇಷ್ಟ ಇಲ್ಲ, ಅವ್ರಿಗೆ ಬೇಕಾಗಿರೋ ಖಾತೆ ಕೊಡಬೇಕಾಗಿತ್ತು, ಆದರೆ ಅದು ಕೊಟ್ಟಿಲ್ಲ. ಅದು ಸದ್ಯಕ್ಕೆ ಮುಖ್ಯಮಂತ್ರಿಗಳ ಹತ್ರನೇ ಇದೆ. 2-3 ತಿಂಗಳು ಕೊಡ್ತೀನಿ ಅಂದರು. 2-3 ತಿಂಗಳಲ್ಲ, 2-3 ಗಂಟೆ ಕೂಡ ಬೇಡ ನನಗೆ ಅನ್ನೋ ಲೆವೆಲಲ್ಲಿ ಇದೀಗ MTB ನಾಗರಾಜ್ ಅವರು ಕೋಪ ಮಾಡ್ಕೊಂಡು ಮಾತಾಡಿ ಅಲ್ಲಿಂದ ಹೊರ ನಡೆದಿದ್ದಾರೆ.
ಬೆಳಗ್ಗೆ ಕಾರ್ ಇಳಿಬೇಕಾದ್ರೆ ನನ್ನ ಕೊಲೀಗ್ಸ್ ಮಾತಾಡ್ಸಿದ್ರು, ಅವಾಗ ನೋ ರಿಯಾಕ್ಷನ್. ಸದ್ಯಕ್ಕೆ ಅವರು ಅದೇ ಕೋಪದಲ್ಲೇ ಒಳಗೋದ್ರು. ಮಾತಾಡಕ್ ಬಂದಿದ್ದೀನಿ. ಖುಷಿ ಇದ್ದಿದ್ರೆ ಅಲ್ಲೇ ನಿಂತು ಒಂದೆರಡು ಚೆನ್ನಾಗಿ ಮಾತಾಡ್ತಿದ್ರು. ಬೇಜಾರಾಗಿರೋದಕ್ಕೆ ಹಂಗೆ ಹೇಳ್ಬಿಟ್ಟು ಸುಮ್ಮನೆ ಒಳಗೆ ಹೋಗ್ತಾನೆ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಏನು ನಡೀತೆ ಅಪ್ಡೇಟ್ ಮಾಡೋಣ ಮುಂದಿನ ಭಾಗದಲ್ಲಿ. ಇದೀಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ವಚನ ಭ್ರಷ್ಟರೇ. ಕೊಪ್ಪಳದಲ್ಲಿ ಹೇಳಿಕೆ ಕೊಟ್ಟಿರೋದು ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು. ಇದು ಆಕ್ರೋಶದ ಮಾತು. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ವಚನ ಭ್ರಷ್ಟರೇ. ಕೊಪ್ಪಳದಲ್ಲಿ ಸ್ವಾಮೀಜಿಗಳ ಆಕ್ರೋಶ ಇದು. ಮೀಸಲಾತಿ ವಿಚಾರದಲ್ಲಿ ಮಾತು ತಪ್ಪಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟಿಲ್ಲ, ತಿಂಗಳೊಳಗೆ ಮೀಸಲಾತಿ ಕಲ್ಪಿಸುವಂತ ಮಾತು ಕೊಟ್ಟಿದ್ರು. 3 ತಿಂಗಳಾಯ್ತು, ಕೊಟ್ಟ ಮಾತು ಇನ್ನೂ ಈಡೇರಿಸಿಲ್ಲ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೀಸಲಾತಿ ಕೊಡೋದಕ್ಕೆ ಯಾಕಿಷ್ಟು ಮೀನಾಮೇಶ? ಲಿಂಗಾಯತರಲ್ಲೇ ಪ್ರಬಲ ಸಮುದಾಯ ಪಂಚಮಸಾಲಿ ಸಮುದಾಯದ ಋಣ ತೀರಿಸೋದಕ್ಕೆ ಸಿಕ್ಕ ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ಮುಖ್ಯಮಂತ್ರಿಗಳಿಗೇ ಹೇಳಿದ್ರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಿ, ಮೀಸಲಾತಿ ಪ್ರಮಾಣ ಪತ್ರ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ. ನ್ಯೂಸ್ 18 ಕನ್ನಡಕ್ಕೆ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಕೊಪ್ಪಳದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಏನು ಮಾತಾಡಿದ್ರು? ನನ್ನ ಸಹೋದ್ಯೋಗಿ ಬಸವರಾಜ್ ಅವ್ರ ಜೊತೆ ಚಿಟ್ ಚಾಟ್ ಮಾಡಿದ್ದಾರೆ. ಬನ್ನಿ ಸ್ವಾಮೀಜಿಗಳ ಆಕ್ರೋಶದ ಮಾತನ್ನ ಕೇಳೋಣ. ಬಸವ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಈಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅವರನ್ನೇ ಕೇಳೋಣ. ಶ್ರೀಗಳೇ, ಈ ನಿಮ್ಮ ಹೋರಾಟದ ಉದ್ದೇಶ ಏನು? ಒಟ್ಟಾರೆ ಈ ಹೋರಾಟ ಎಲ್ಲಿವರೆಗೂ ಇರುತ್ತೆ? ನಿಮ್ಮ ಬೇಡಿಕೆಗಳೇನು? ಲಿಂಗಾಯತರಲ್ಲಿ ಅತ್ಯಂತ ಬಲಿಷ್ಠ ಸಮಾಜವಾಗಿರ್ತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೆ ರಾಜ್ಯ ಸರ್ಕಾರದ 2A ಮೀಸಲಾತಿ, ಆ ಉಳಿದ ಎಲ್ಲ ಲಿಂಗಾಯತರಿಗೆ OBC ಮೀಸಲಾತಿ ಹಾಕುವ ಉದ್ದೇಶಿ 4ನೇ ಹಂತದ ಹೋರಾಟವನ್ನು ತೀವ್ರವಾಗಿ ಉಗ್ರವಾಗಿ ಇವತ್ತು ನಾವು ಪಾದಯಾತ್ರೆ ಮೂಲಕವಾಗಿ ಸಂಕಲ್ಪ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಮೂಲತಃ ಕೃಷಿ ಕಾರ್ಮಿಕರು, ಕೂಲಿಕಾರರಾಗಿರ್ತಕ್ಕಂಥ ಪಂಚಮಸಾಲಿಗಳು, ಮೂಲತಃ ಲಿಂಗಾಯತರು ಇಷ್ಟೆಲ್ಲ ಇದ್ದೂ ಸಹ ಇವತ್ತು ನಮಗೆ ಯಾವುದೇ ಸರ್ಕಾರ ಸೌಲಭ್ಯ ಮತ್ತು ಸವಲತ್ತು ಸಿಗ್ತಾ ಇದೆ. ಆ ಸೌಲಭ್ಯ ಮತ್ತು ಸವಲತ್ತು ಸಿಗಬೇಕಪ್ಪ ಅಂದರೆ 15% ಹಿಂದುಳಿದ ವರ್ಗಗಳ 2A ಮೀಸಲಾತಿಗಳಿಗೆ ಈ ಸಮಾಜ ಸೇರ್ಪಡೆ ಆದರೆ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೆ ಅನುಕೂಲ ಆಗುತ್ತಿರುವಂಥ ಉದ್ದೇಶಕ್ಕೋಸ್ಕರವಾಗಿ ಈ ಹೋರಾಟವನ್ನು ತೀವ್ರಗೊಳಿಸಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು, 1 ತಿಂಗಳಲ್ಲಿ ಬಗೆಹರಿಸ್ತೇನೆ ಅಂತೇಳಿ. ಉಪವಾಸ ಸತ್ಯಾಗ್ರಹ ಮಾಡಿದಾಗ ಮಾತು ಕೊಟ್ಟದ್ದು ಮುಖ್ಯಮಂತ್ರಿಗಳು ಇವತ್ತಿನವರೆಗೂ ನಮ್ಮ ಮಾತನ್ನು ಈಡೇರಿಸಿಲ್ಲ. ಹಾಗಾಗಿ ನಮ್ಮ ಜನ ಬಹಳಷ್ಟು ರೋಷಿಗಿದ್ದಾರೆ, ಬೇಸರಾಗಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ. ಲಿಂಗಾಯತ ಮುಖ್ಯಮಂತ್ರಿ ಆಗಿದ್ದರೂ ಸಹ ಒಬ್ಬ ಲಿಂಗಾಯತ ಸಮುದಾಯದ ಬಹುದೊಡ್ಡ ಬೇಡಿಕೆಯನ್ನು ಇವತ್ತಿನವರೆಗೂ ಸಹ ಈಡೇರಿಸ್ತಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಅವ್ರ ಮೇಲೆ ವಿಶ್ವಾಸ ಇಟ್ಟುಕೊಂಡೆ ನಾವು ಪಾದಯಾತ್ರೆ ಶುರು ಮಾಡಿದ್ವಿ. ಈಗಾಗಲೇ 8 ದಿನ ಆಗಿದೆ. ಇನ್ನೂ ಸಹ ಹಿಂದುಳಿದ ಆಯೋಗದ ವರದಿಯನ್ನು ಮುಖ್ಯಮಂತ್ರಿ ತೆಗೆದುಕೊಂಡು ಬಂದಿಲ್ಲ. 2A ಮೀಸಲಾತಿಯನ್ನು ಕೊಡುವಂಥ ಪರಮಾಧಿಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಿದೆ. ನಾವು ಆಲ್ರೆಡಿ 3B ಒಳಗಡೆ ನಮ್ಮನ್ನು 2A ಸೇರಿಸಿರುವಂಥ ನಮ್ಮ ಒತ್ತಾಯ. ಈಗ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಏನು ಬಹಳ ವರ್ಷಗಳಿಂದ ಕೇಳಿರುವಂಥ ಕೂಗು. ಈಗಾಗಲೇ ನೀವು ಉಪವಾಸ ಸತ್ಯಾಗ್ರಹ ಮಾಡಿದಿರಿ, ಈಗ ಪಾದಯಾತ್ರೆ ಶುರು ಮಾಡಿದಿರಿ, ಆದರೂ ಕೂಡ ಸರ್ಕಾರ ಈ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ಒಟ್ಟಾರೆ ಎಲ್ಲಿವರೆಗೂ ಈ ಹೋರಾಟ ಇರುತ್ತೆ ಸ್ವಾಮೀಜಿ? 2A ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ಕೈಗೆ ಸೇರೋವರೆಗೂ ಹೋರಾಟ ಇದ್ದೇ ಇರುತ್ತೆ ಅಂತ ಈಗ ನಾವು ಯಡಿಯೂರಪ್ಪನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಹೋರಾಟ ಮಾಡಿದ್ವಿ. ಇನ್ನೂ ಈಗಲೇ ನಮ್ಮ ಕಲ್ಯಾಣ ಕರ್ನಾಟಕ ಗಡಿಭಾಗ ಅಂದರೆ ಹರಪನಹಳ್ಳಿ ತಾಲೂಕು ಹೊರಗಾಗಿಯೇ ಅವರು ಈ ಒಂದು ನಿರ್ಣಯವನ್ನು ಮಾಡದೆ ಹೋದರೆ ಮುಂದೆ ಆಗುವಂಥ ಅನಾಹುತಗಳಿಗೆ ಸರ್ಕಾರವೇ ಹೊಣೆಗಾರಬೇಕಾಗುತ್ತೆ. ಇವತ್ತು ನಾವು ಮುಖ್ಯಮಂತ್ರಿ ಮನವಿ ಮಾಡ್ಕೊಂತ ಹೋರಾಟ ಮಾಡಕತ್ತೀವಿ. ಈ ಮನವಿಗೆ ಸ್ಪಂದಿಸಿದ್ರೆ ನಮ್ಮೆಲ್ಲರ ಧ್ವನಿ ಮತ್ತೊಂದು ರೂಪವಾಗಿ ಪರಿವರ್ತನೆಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಇನ್ನಷ್ಟು ವರ್ಷಗಳ ಕಾಲ ಅವಧಿ ಮುಗಿಸ್ಬೇಕು ಅನ್ನೋದಾದರೆ, ಈ ಸಮಾಜ ವಿಶ್ವಾಸ ಉಳಿಸ್ಕೊಳ್ಬೇಕಪ್ಪ ಅಂತಂದರೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ರಿ. ನಾವು ಏನೇನೇ ಕೇಳ್ತೇವೆ ನಿಮಗೆ. ಅದಕ್ಕೆ ಹೇಳಿದೆ, ನೀವೇ ಅನುದಾನ ಕೊಟ್ಟಿದ್ದನ್ನು ಸಹ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಮಗೆ ಅನುದಾನ ಮುಖ್ಯ ಅಲ್ಲ, ನಮಗೆ ಮಂತ್ರಿ ಸ್ಥಾನ ಮುಖ್ಯವಲ್ಲ. ನಮ್ಮ ಸಮಾಜದ ಕಟ್ಟ ಕಡೆಯ ಮಗು ಇವತ್ತೇನೋ ಮೀಸಲಾತಿ ಕಾರಣಕ್ಕೋಸ್ಕರವಾಗಿ ಎಷ್ಟೆಲ್ಲ ಓದಿದ್ರೆ ಇವತ್ತು ಅವಕಾಶ ವಂಚಿತ ಆಗ್ತಾನೆ. ನಮ್ಮ ಯುವಕರು ಎಷ್ಟೆಲ್ಲ ಓದಿ ಎಕ್ಸಾಮ್ ಪಾಸ್ ಮಾಡಿ ಸಹ ಇವತ್ತು ನೌಕರಿ ಒಳಗೆ ಮೀಸಲಾತಿ ಕಾರಣಕ್ಕೋಸ್ಕರವಾಗಿ ಉದ್ಯೋಗವನ್ನು ವಂಚಿತ ಆಗ್ತದೆ. ಹಾಗೆ ನಮಗೂ ಸಹ ಒಂದು ಪಾಲು ಕೊಡ್ರಿ ಅಂತೇಳಿ ಕೇಳಕತ್ತೀವಿ. ಈ ಬಗ್ಗೆ ಅವರು ಉಪವಾಸ ತೆಗೆದುಕೊಂಡು ನಾನು ಮಾತು ಕೊಟ್ಟಿದ್ದಾರೆ. ಪಂಚಮಸಾಲಿಗಳಿಗೆ ಕೊಟ್ಟ ಮಾತನ್ನು ಯಡಿಯೂರಪ್ಪನ ಉಳಿಸ್ಕೊಳ್ಳದೆ ಹೋದರೆ ಅವರು ಸಹ ಬೇರೆ ಹೆಂಗೆ ವಚನ ಭ್ರಷ್ಟ ಅಂತ ಇದೆಲ್ಲ ಅಲ್ಲಿ ವಚನ ಭ್ರಷ್ಟರಾಗುವಂಥ ಕಾಲ ಸನ್ನಿಹಿತವಾಗ್ತಾ ಇದೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತದೆ.
ಹಾಗಾಗಿ ಅವ್ರು ಆಗಲ್ಲ. ನೀವು ಯಾವುದೋ ಒಬ್ಬ ರಾಜಕಾರಣಿ ಮಾತು ಕೊಟ್ಟಿರ್ಬೋದು, ಅದು ಈಡೇರಿಸ್ತಿರ್ಬೋದು, ಅದು ನಿಮ್ಮ ವೈಯಕ್ತಿಕ. ಇಡೀ ಸಮಾಜದ ಗುರುಗಳು ಮಾತು ಕೊಟ್ಟಿದ್ದಾರೆ. ಹಾಗೆ ಕೊಟ್ಟ ಮಾತನ್ನು ಯಡಿಯೂರಪ್ಪನ ಉಳಿಸ್ಕೊಳ್ಬೇಕು ಅಂತ. ನಮಗೆ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಳ್ಳದೆ ಹೋದರೆ ಈ ಸಮಾಜ ನಿಮ್ಮ ಮೇಲೆ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ, ನಿಮ್ಮ ಮೇಲೆ ನಿರಾಶೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ಎಚ್ಚೆತ್ತುಕೊಂಡು ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪಂಚಮಸಾಲಿಗಳ ಪರವಾಗಿ ನಾನು ಮನವಿ ಮಾಡಿಕೊಡ್ತೀನಿ. ಒಟ್ಟಾರೆ ಪಂಚಮಸಾಲಿ ಸಮುದಾಯಕ್ಕೆ ಅನುದಾನದ ಅಗತ್ಯವೂ ಇಲ್ಲ, ಮಂತ್ರಿಗಿರಿಯೂ ಬೇಕಾಗಿಲ್ಲ. ನಮಗೆ ಬೇಕಾಗಿರುವಂಥದ್ದು 2A ಮೀಸಲಾತಿ. ಅದನ್ನು ನಾವು ಪಡೆದೇ ತಿರ್ತೀವಿ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಮಾತನ್ನ ಬಸವಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿದ್ದಾರೆ. ಬಸವರಾಜ್ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಎಲ್ಲೂ ಹೋಗ್ಬೇಕಾಯ್ತಾರೆ. ಬ್ರೇಕಿಂಗ್ ನ್ಯೂಸ್. ಅಂಬೇಡ್ಕರ್ ಭವನದ ರಾಜಕೀಯದ ಸುದ್ದಿ. 15 ವರ್ಷಗಳಿಂದ ನಡೀತಾನೆ ಇದೆ ಕಾಮಗಾರಿ. ಈಗ ಅಂಬೇಡ್ಕರ್ ಭವನ ಉದ್ಘಾಟನೆಗೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಉದ್ಘಾಟನೆಗೆ HDKಯಿಂದ ದಿನಾಂಕ ನಿಗದಿಯಾಗಿದೆ. ಚನ್ನಪಟ್ಟಣ ಶಾಸಕರಾಗಿರೋ HD ಕುಮಾರಸ್ವಾಮಿ ಅವರು ಸಚಿವ ಶ್ರೀರಾಮುಲು ಮೂಲಕ ಉದ್ಘಾಟನೆಗೆ ಸಿದ್ಧತೆ ಮಾಡ್ತಿದ್ದಾರೆ. ಅಂಬೇಡ್ಕರ್ ಭವನ ಉದ್ಘಾಟನೆಗೆ CP ಯೋಗೇಶ್ವರ್ ಬೆಂಬಲಿಗರು ಇದೀಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. CPY ಬೆಂಬಲಿಗರು ಕಾಮಗಾರಿ ಪೂರ್ಣಗೊಂಡಿದೆ. HDK ಬೆಂಬಲಿಗರು ಹಾಲಿ ಮತ್ತು ಮಾಜಿ ಶಾಸಕರ ಮುಸುಕಿನ ಗುದ್ದಾಟ ವೇದಿಕೆ ಆಗ್ತಾ ಇದೆ. ಈ ಅಂಬೇಡ್ಕರ್ ಭವನ ಮಧ್ಯದಲ್ಲಿ ಅಂಬೇಡ್ಕರ್ ಭವನ, ಅದು 15 ವರ್ಷದಿಂದ ನಡೀತಿರೋ ಕೆಲಸ. ಫೈನಲ್ ಇದೀಗ ಉದ್ಘಾಟನೆಗೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಆ ಭಾಗದ ಶಾಸಕರು ಗೊತ್ತಿರೋ ಹಾಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು. ಹಾಗಾಗಿ ಅವರು ಶ್ರೀರಾಮುಲು ಅವರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ. ಆದರೆ ಈಗ ಮಿನಿಸ್ಟರ್ಗಿರಿ ಬಂತು, ಸಚಿವ ಯೋಗೇಶ್ವರ್ ಆಗಿದ್ದಾರೆ. ಹಾಗಾಗಿ ಅವ್ರ ಬೆಂಬಲಿಗರು ಇಲ್ಲ, ನಮ್ಮ ಅಣ್ಣನ ಬಿಟ್ಟು ಹೆಂಗೆ ಮಾಡ್ತೀರಾ ನೀವು ಅಂತ ಅವರು. ಸೊ ಹಾಗಾಗಿ ಹಾಲಿ ಮತ್ತು ಮಾಜಿ ಶಾಸಕರ ಮುಸುಕಿನ ಗುದ್ದಾಟ ಈ ಅಂಬೇಡ್ಕರ್ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಶುರುವಾಗಿದೆ. ಆದರೆ ಇಬ್ಬರೂ ಕೂಡ ಇನ್ನೂ ರಿಯಾಕ್ಷನ್ ಕೊಟ್ಟಿಲ್ಲ. ನೋಡೋಣ HD ಕುಮಾರಸ್ವಾಮಿ ಏನು ಹೇಳ್ತಾರೆ ಅಥವಾ ಸಚಿವ CP ಯೋಗೇಶ್ವರ್ ಅವರು ಇದಕ್ಕೆ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ. 15 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಇಲ್ಲ ಎಲ್ಲ ಆಗೋಗಿದೆ ಅಂತ ಒಬ್ಬರು, ಇಲ್ಲ ಇನ್ನೂ ಆಗಿಲ್ಲ ಇಷ್ಟು ಬೇಗ ಆ ಥರ ಏನು ಅಂತ ಇನ್ನೊಬ್ರದ್ದು ಅತ್ತ ನಡೀತಾ ಇದೆ. ಏಪ್ರಿಲ್ 14ಕ್ಕೆ ಕಾಮಗಾರಿ ಮುಗಿದ ತಕ್ಷಣ ಉದ್ಘಾಟನೆ ಮಾಡಬೇಕು ಅಂತೇಳಿ ನಿರ್ಣಯ ತಗೊಂಡಿದ್ದೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಒಂದು ವೇಳೆ 22ನೇ ತಾರೀಕು ನೀವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋದಾದರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ, ಯಾಕೆಂದ್ರೆ ನೀವು ನಮ್ಮ ದಲಿತರನ್ನ ವಿಶ್ವಾಸಕ್ಕೆ ತಗೊಂಡು ಕಾಮಗಾರಿ ಮುಗಿಸಿ ನಂತರ ಭವನವನ್ನು ಉದ್ಘಾಟನೆ ಮಾಡಬೇಕು. ಏಕಾಏಕಿ ನಿನ್ನೆ ತಾಲೂಕು ಆಡಳಿತದಲ್ಲಿ ನಿರ್ಣಯ ತಗೊಂಡದ್ದನ್ನು ಲೆಕ್ಕಿಸದೆ ನೀವೇನಾದರೂ 22ನೇ ತಾರೀಕು ಭವನವನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಇಡೀ ತಾಲೂಕಿನ ದಲಿತ ಸಮೂಹ ಭವನದ ಹತ್ರ 22ನೇ ತಾರೀಕು ನಾವು ಜಮಾವಣೆ ಆಗ್ತೇವೆ. ಅವತ್ತು ನಾವು ಉಗ್ರ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಏಪ್ರಿಲ್ 14 ತಾಲೂಕಿನ ಎಲ್ಲ ವರ್ಗದ, ಅದರಲ್ಲೂ ದಲಿತ ಪರ ಸಂಘಟನೆ ಮತ್ತು ನನ್ನ ಜನಾಂಗದ ಬಹುದಿನದ ಕನಸು 22ನೇ ತಾರೀಕು ನೆರವೇರುತ್ತೆ. ಅದಕ್ಕೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ಶಾಸಕರಾದಂಥ ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ಆಗ್ತಾ ಇರೋದು ನಮಗೆ ತುಂಬ ಸಂತಸದ ವಿಚಾರ. ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. 22ನೇ ತಾರೀಕು ಉದ್ಘಾಟನೆ ಆಗುತ್ತೆ. ತಾಲೂಕಿನಾದ್ಯಂತ ಎಲ್ಲ ಜನಾಂಗದವರು ಬಂದು ಈ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಮ್ಮ ಚನ್ನಪಟ್ಟಣದಲ್ಲಿ ಲೋಕಾರ್ಪಣೆ ಆಗ್ತಾ ಇರೋದಕ್ಕೆ ತಮ್ಮೆಲ್ಲರ ಸಹಕಾರನ ಬಯಸ್ತಾ, ಬೇರೆ ಯಾವುದೇ ಊಹಾಪೋಹಗಳಿಗೆ ಅವಕಾಶ ಕೊಡದೇನೆ ಯಾವುದೇ ಥರದ ಅಡಚಣೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ. ಮಾನ್ಯ ತಹಶೀಲ್ದಾರವರು ಈಗಾಗಲೇ ಅದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಾಗಿದೆ. ಎಲ್ಲ ಥರದ ಸಿದ್ಧತೆಗಳು ನಡೆದಿದ್ದಾವೆ. ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವರು ನಮ್ಮವರೇನೆ. ಅವ್ರು ಹೇಳ್ತಾ ಇರೋ ಉದ್ದೇಶ ಅಪೂರ್ಣಗೊಂಡಿದೆ ಅಂತ. ಅಪೂರ್ಣಗೊಂಡಿಲ್ಲ. ಅದು ಈಗ ಬಾಕಿ ಇರೋದು ಫರ್ನಿಚರ್ಸ್ಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಿಕ್ಕೆ ಶ್ರೀರಾಮುಲು ಅವರು ಇವಾಗಲೇ ಮಾನ್ಯ ಶಾಸಕರ ಜೊತೆ ಮಾತಾಡಿದ್ದಾರೆ. ಹಣ ಬಿಡುಗಡೆ ಆಗ್ತದೆ, ಪೂರ್ಣಗೊಳ್ಳುತ್ತದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ವೆಂಕಟೇಶ್ ಚನ್ನಪಟ್ಟಣದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ಗುಡ್ ಮಾರ್ನಿಂಗ್ ಹರೀಶ್. ಏನ್ ಪ್ರಾಬ್ಲಮ್ ಹರೀಶ್? ಏನಂದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಈಗ CP ಯೋಗೇಶ್ವರ್ ಹಾಗೆ HD ಕುಮಾರಸ್ವಾಮಿ ಬೆಂಬಲಿಗರ ನಡುವೆ ಒಂದು ರಾಜಕೀಯ ಯುದ್ಧ ಪ್ರಾರಂಭ ಆಗಿದೆ ಅಂತ. ಕಾಮಗಾರಿ ಪೂರ್ತಿ ಆಗಿದೆಯಾ ವೆಂಕಟೇಶ್?
ಹರೀಶ್, ಏನಂದ್ರೆ 80% ಕಾಮಗಾರಿ ಪೂರ್ಣ ಆಗಿದೆ. ಇನ್ನೇನಿದ್ರು ಆ ಅಂಬೇಡ್ಕರ್ ಭವನದ ಒಳಗಡೆ ಆ ಫರ್ನಿಚರಿಂಗ್ ಒಂದು ಬಾಕಿ ಇರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ನಿನ್ನೆ ಹೇಳುವ ಪ್ರಕಾರ ಸಂಬಂಧಪಟ್ಟ ಇಲಾಖೆಯ ಸಚಿವರ ಜೊತೆಯೂ ಕೂಡ ನಾನು ಚರ್ಚೆಯನ್ನ ಮಾಡಿದ್ದೇನೆ. ಇನ್ನು ಮುಂದಿನ ಒಂದು ವಾರದಲ್ಲಿ ಆ ಫರ್ನಿಚರ್ಗಳು ಕೂಡ ಅಂಬೇಡ್ಕರ್ ಭವನಕ್ಕೆ ಬರ್ತದೆ. ಈ ನಿಟ್ಟಿನಲ್ಲಿ ಯಾರು ಕೂಡ ಆತಂಕ ಪಡೋದು ಬೇಡ. ಈ ಕಾಮಗಾರಿಯನ್ನ ಕಳೆದ 20 ವರ್ಷಗಳಿಂದಲೂ ಕೂಡ ಬಾಕಿ ಇದ್ದಂಥದ್ದು. ಆದ್ರೆ ಈ ಬಾರಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಮಾಡಿ ಇದನ್ನ ಜನರ ಸೇವೆಗಾಗಿ ಕೊಡ್ಲಾಗ್ತದೆ ಅಂತ ಹೇಳಿದ್ದಾರೆ. ಈ ಕ್ಷಣದ ಮಾಹಿತಿಗಾಗಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ಮುಖ್ಯಮಂತ್ರಿಗಳು ಲಿಸ್ಟ್ ಅನ್ನ ಕಳಿಸ್ಕೊಟ್ಟಿದ್ರು. ಆ ಪಟ್ಟಿಗೆ ಇದೀಗ ರಾಜ್ಯಪಾಲರು ಹಸಿರು ನಿಶಾನೆ ಅಂದ್ರೆ ಅಂಕಿತವನ್ನ ಹಾಕಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ರೆ. ಗುಡ್ ಆಫ್ಟರ್ನೂನ್ ಹರೀಶ್. ಲಿಸ್ಟ್ ಅಲ್ಲಿ ಏನು ಅನೌನ್ಸ್ ಆಗಿದೆ ಈಗ? ಏನೆಲ್ಲ ಖಾತೆಗಳದ್ದು ಸಂಭವನೀಯ ಖಾತೆಗಳ ಲಿಸ್ಟ್ ಯಥಾ ಪ್ರಕಾರ ಅದೇ ಲಿಸ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಸೊ ಹಾಗಾದ್ರೆ ಬೆಳಗ್ಗೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಏನ್ ಕೊಟ್ಟಿದ್ವಿ ನಮಗೆ ಉನ್ನತ ಮೂಲಗಳ ಮಾಹಿತಿ ಅದು ಪಕ್ಕಾ ಆಯ್ತು ಪಟೇಲ್ರೆ? ಇಲ್ಲ ಪಟೇಲ್ರೆ, ನಂಗೆ ಮತ್ತೆ ರೀಕನೆಕ್ಟ್ ಮಾಡಿ ಜೊತೆ ಮಾತಾಡ್ತೀನಿ ನಾನು. ಬೆಳಗ್ಗೆ ನ್ಯೂಸ್ 18 ಸಂಭಾವ್ಯ ಖಾತೆ ಪಟ್ಟಿಯನ್ನು ನಾವು ತೋರಿಸಿದ್ವಿ. ಅದಕ್ಕೂ ಮತ್ತು ಈಗ ರಾಜ್ಯಪಾಲರು ಅಂಕಿತ ಹಾಕಿ ಕಳಿಸ್ಕೊಟ್ಟಿರುವಂಥ ಪಟ್ಟಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನ್ಯೂಸ್ 18 ಪ್ರಕಟಗೊಂಡಂಥ ಹೆಸರು ಮತ್ತು ಆ ಪೋರ್ಟ್ಫೋಲಿಯೋ ಖಾತೆಗಳು ಯಥಾವತ್ತಾಗಿ ಹಾಗೇ ಇದೆ. ಮುಖ್ಯಮಂತ್ರಿಗಳು ಕಳಿಸ್ಕೊಟ್ಟಿದ್ರು. ಈಗ ಅದಕ್ಕೆ ಘನತೆ ವೆತ್ತ ರಾಜ್ಯಪಾಲರು ಅಂಕಿತ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅದನ್ನು ತೋರಿಸ್ತಾ ಇದ್ದೀವಿ. ಉಮೇಶ್ ಕತ್ತಿ ಆಹಾರ ಸಚಿವರು, ಅರವಿಂದ ಲಿಂಬಾವಳಿ ಅರಣ್ಯ ಖಾತೆ, ಮುರುಗೇಶ್ ನಿರಾಣಿ ಗಣಿಗಾರಿಕೆ ಖಾತೆ ಬೆಳಗ್ಗೆ ಸಂಭಾವ್ಯ ಅಂತ ಹಾಕಿದ್ವಿ. ಆದರೆ ಈಗ ಅದು ಪಕ್ಕಾ. ಅದು MTB ನಾಗರಾಜ್ ಅಬಕಾರಿ, ಎಸ್ ಅಂಗಾರ ಮೀನುಗಾರಿಕೆ ಮತ್ತು ಬಂದರು, CP ಯೋಗೇಶ್ವರ್ ಸಣ್ಣ ನೀರಾವರಿ ಖಾತೆ. ಇಷ್ಟು ಜನರಿಗೆ ಖಾತೆಯನ್ನು ವಹಿಸಿದ್ದಾರೆ. ಪ್ಲಸ್ R ಶಂಕರ್ ಪೌರಾಡಳಿತ ಮತ್ತು ರೇಷ್ಮೆ ಖಾತೆಯನ್ನು ಅವರಿಗೆ ಕೊಡಲಾಗಿದೆ. ಇದಿಷ್ಟು ಕೂಡ ಪಕ್ಕಾ ಮಾಹಿತಿ ಹಾಕಿತ್ತು. ಜೊತೆಗೆ ಬದಲಾವಣೆಯಲ್ಲಿ ಒಂದಷ್ಟು ಯಾರ್ಯಾರಿಗೆ ಏನೇನು ಬದಲಾವಣೆ ಇದೆ ಅದನ್ನು ತೋರಿಸಿದ್ವಿ. ಈಗ ನೂತನ ಸಚಿವರಿಗೆ ಕೊಟ್ಟಿರುವಂಥ ಖಾತೆಗಳು ಸರ್ಕಾರ ಕಳಿಸ್ಕೊಟ್ಟಿದ್ದು ಈಗ ಅಪ್ರೂವ್ ಆಗಿ ಬಂದಿರೋದು ಅದು. ಮತ್ತು ಬೆಳಗ್ಗೆ ಫಸ್ಟ್ ಆನ್ ಟೆಲಿವಿಷನ್ ನ್ಯೂಸ್ 18 ಕನ್ನಡದ ಮೂಲಕ ಎಕ್ಸ್ಕ್ಲೂಸಿವ್ ನಾವು ಏನು ಕೊಟ್ವಿ ಬೆಳಗ್ಗೆ ಅದು ಮತ್ತು ಈ ಲಿಸ್ಟ್ ಎರಡೂ ಕೂಡ ಪಕ್ಕಾ ಇದೆ ಲಿಸ್ಟ್. ಅದನ್ನು ಇದೀಗ ನಾವು ರಿವೀಲ್ ಮಾಡ್ತಿದ್ದೀವಿ. ರಾಜ್ಯಪಾಲರ ಅಂಕಿತವನ್ನು ಹಾಕಲಾಗಿದೆ. ಇದೀಗ ಎಲ್ಲ ಸಚಿವರಿಗೆ ಖಾತೆಗಳ ಹಂಚಿಕೆ ಫೈನಲಿ ಇವತ್ತಾಗಿದೆ. ನೂತನ ಸಚಿವರಿಗೆ ಖಾತೆ, ಹಲವರಿಗೆ ಬದಲಾವಣೆ. ಸೊ ಹಾಗಾಗಿ MTB ನಾಗರಾಜ್ ಅಬಕಾರಿ, ಸಣ್ಣ ನೀರಾವರಿ CP ಯೋಗೇಶ್ವರ್ ಅವ್ರಿಗೆ, ಮೀನುಗಾರಿಕೆ ಮತ್ತು ಬಂದರು ಅಂಗಾರ ಅವ್ರಿಗೆ, ಪೌರಾಡಳಿತ ಮತ್ತು ರೇಷ್ಮೆ R ಶಂಕರ್ ಅವರಿಗೆ ಕೊಡ ಮಾಡಲಾಗಿದೆ. ಅರವಿಂದ್ ಲಿಂಬಾವಳಿ ಅವರಿಗೆ ಅರಣ್ಯ ಖಾತೆ ಕೊಟ್ಟಿದ್ದಾರೆ. ಉಮೇಶ್ ಕತ್ತಿ ಅವರಿಗೆ ಆಹಾರ ಇಲಾಖೆ ಕೊಟ್ಟಿದ್ದಾರೆ. ಮುರುಗೇಶ್ ನಿರಾಣಿ ಅವರಿಗೆ ಗಣಿಗಾರಿಕೆ ಇಲಾಖೆಯನ್ನು ಕೊಡ ಮಾಡಲಾಗಿದೆ. ಇದು ನೂತನ ಸಚಿವರಿಗೆ ವಹಿಸಿರುವಂತಹ ಖಾತೆಗಳ ಪಟ್ಟಿ. ಬ್ರೇಕಿಂಗ್ ನ್ಯೂಸ್. ಮತ್ತೆ ನನ್ನ ಸಹೋದ್ಯೋಗಿ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕಕ್ಕೆ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ಪಟೇಲ್ ರೇ, ಗೋ ಹೆಡ್. ಒಂದೇ ಲಿಸ್ಟ್ ನಾವು ಅನೌನ್ಸ್ ಮಾಡಿದ್ದು, ಇವತ್ತೀಗ ತೋರಿಸಿರೋದು ಒಂದೇ ಲಿಸ್ಟ್ ಇದೆ ಅಲ್ಲ? ಪಟೇಲ್ ರೇ, ಐ ಆಮ್ ಸೋ ಸಾರಿ, ಕ್ಲಾರಿಟಿ ಇಲ್ಲ. ಒಂಚೂರು ಸಿಗ್ನಲ್ ಇರೋ ಕಡೆ ಬರಬೇಕು. ಅದು ಸ್ವಲ್ಪ ಮಿಸ್ ಹೊಡಿತಾ ಇದೆ. ಗೊತ್ತಿಲ್ಲ, ನೀವೆಲ್ಲೋ ಪೊಲಿಟಿಕಲ್ ಕವರೇಜಲ್ಲಿ ಇದ್ದೀರಿ. ವಿಧಾನಸಭಾ ಸುತ್ತಮುತ್ತ ಇದ್ರೆ ಒಂದಷ್ಟು ಸಿಗ್ನಲ್ ಪ್ರಾಬ್ಲಮ್ಗಳು ಆಗುತ್ತೆ ನಿಜ. ಬಟ್ ಲೆಟ್ ಮಿ ರೀಕನೆಕ್ಟ್. ಮತ್ತೆ ನಮ್ಮ ಸಹೋದ್ಯೋಗಿಗಳನ್ನ ರೀಕನೆಕ್ಟ್ ಮಾಡಿ ಮಾತಾಡೋ ಪ್ರಯತ್ನ ಮಾಡೋಣ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. BJPಯ ಉನ್ನತ ಮೂಲಗಳ ಮಾಹಿತಿಯನ್ನು ಆಧರಿಸಿ ನ್ಯೂಸ್ 18 ಕನ್ನಡ ನಾವು ಬೆಳಗ್ಗೆ ಬ್ರೇಕ್ ಮಾಡಿದ್ವಿ. ಈ ಎಲ್ಲ ಖಾತೆಗಳು ಸಂಭಾವ್ಯ ಸಿಗುತ್ತೆ ಇವರಿಗೆ ಹಾಗಾಗಿ ಅಂತ. ಅದೇ ಲಿಸ್ಟ್ ಬೆಳಗ್ಗೆ ಏನು ನಾವು ತೋರಿಸಿದ್ವಿ ಅದನ್ನೇ ರೀಪ್ಲೇ ಮಾಡ್ತಿದ್ದೀವಿ. ಎಕ್ಸಾಕ್ಟ್ಲಿ ಅವ್ರು ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಹೇಳಲಾಗಿತ್ತು ಅವರಿಗೆ ಅದೇ ಖಾತೆಗಳು ಇದೀಗ ಅಪ್ರೂವ್ ಆಗಿ ರಾಜ್ಯಪಾಲರು ಅಂಕಿತವನ್ನು ಹೊತ್ತ ಲೆಟರ್ ಇದೀಗ ಅಫಿಷಿಯಲ್ ಆಗಿ ಹೊರಗೆ ಬಂದಿದೆ. ಹಾಗಾಗಿ MTB ನಾಗರಾಜ್ ಅಬಕಾರಿ ಖಾತೆಯು, ಉಮೇಶ್ ಕತ್ತಿ ಅವರಿಗೆ ಆಹಾರವು, ಗಣಿಗಾರಿಕೆ ಮುರುಗೇಶ್ ನಿರಾಣಿ,
ಅರವಿಂದ ಲಿಂಬಾವಳಿಯವರಿಗೆ ಅರಣ್ಯ ಖಾತೆ, ಎಸ್ ಅಂಗಾರ ಮೀನುಗಾರಿಕೆ ಮತ್ತು ಬಂದರು ಖಾತೆ ಸಿಕ್ಕಿದೆ. ಈಗೊಂದು ಬ್ರೇಕ್ ತಗೋಬೇಕು ನಾನು. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತದೆ. ರಾಜ್ಯಪಾಲರು ಅಂಕಿತವನ್ನು ಹಾಕಿದ್ದಾಯಿತು. 7 ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಇವತ್ತು ಬೆಳಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ಸಂಭಾವ್ಯ ಖಾತೆಯ ಹಂಚಿಕೆ ಪಟ್ಟಿ ತೋರಿಸಿದ್ವಿ. ಎಕ್ಸಾಕ್ಟ್ಲಿ ಯಾವುದೇ ಬದಲಾವಣೆ ಇಲ್ಲದೆ 100ಕ್ಕೆ 100ರಷ್ಟು ಪಕ್ಕಾ ಲಿಸ್ಟ್ ಆಗಿತ್ತು ಅದು. ಇದೀಗ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ. ಸಿಎಂ ಕಳಿಸಿದಂತಹ ಪಟ್ಟಿಗೆ ರಾಜ್ಯಪಾಲರು ಅಂಕಿತವನ್ನು ಹಾಕಿದ್ದಾರೆ. ನೂತನ ಸಚಿವರಿಗೆ ಖಾತೆ, ಹಲವರಿಗೆ ಬದಲಾವಣೆ. ಹಾಗಾಗಿ ಆ ಖಾತೆಯ ಪಟ್ಟಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ನಾವು ತೋರಿಸ್ತಾ ಇದ್ದೀವಿ. MTB ನಾಗರಾಜ್ ಅಬಕಾರಿ, CP ಯೋಗೇಶ್ವರ್ ಸಣ್ಣ ನೀರಾವರಿ, R ಶಂಕರ್ ಅವರಿಗೆ ಪೌರಾಡಳಿತ ಮತ್ತು ರೇಷ್ಮೆ ಖಾತೆ, ಮಾಧುಸ್ವಾಮಿ ಅವರಿಗೆ ವೈದ್ಯಕೀಯ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, CC ಪಾಟೀಲ್ ಅವರಿಗೆ ಸಣ್ಣ ಕೈಗಾರಿಕೆ ವಾರ್ತಾ ಇಲಾಖೆ, ಕಾನೂನು ಮತ್ತು ಗೃಹ ಎರಡೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಎಕ್ಸ್ಟ್ರಾ ಆ್ಯಡ್ ಆಯಿತು. ಮಾಧುಸ್ವಾಮಿ ಅವರು ಇತ್ತು, ಅಲ್ಲೋಯ್ತು. ಸುಧಾಕರ್ ಹತ್ರ ಇದ್ದದ್ದು ವೈದ್ಯಕೀಯ ಅಲ್ಲೋಯ್ತು. ಸೊ ಹಾಗೆ ಒಂದಷ್ಟು ಬದಲಾವಣೆ ಆಗಿದೆ. ಡಾಕ್ಟರ್ K ಸುಧಾಕರ್ ಹತ್ರ ಆರೋಗ್ಯ ಮಾತ್ರ ಉಳ್ಕೊಂಡಿದೆ. ಈಗ ಇಷ್ಟು ಕೂಡ ಈ ಕ್ಷಣ ನೀವು ನೋಡ್ತಿರುವಂತಹ ಲಿಸ್ಟ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಪಟೇಲ್ರೆ. ಬೆಳಗ್ಗೆ ನ್ಯೂಸ್ 18 ಕನ್ನಡ ನಾನೇ ಲೈವಲ್ಲಿದ್ದೆ, ಬ್ರೇಕ್ ಮಾಡಿದೆ, ನಿಮ್ಮ ಜೊತೆ ಮಾತಾಡಿದೆ, ಸಂಭಾವ್ಯ ಅಂತ ತೋರಿಸಿದ್ವಿ. ಈಗ ಲಿಸ್ಟ್ ನೋಡ್ತಾ ಇದ್ರೆ ಪಕ್ಕಾ ಅದೇ ಆಗಿದೆ. ಸೊ ಹಾಗಾಗಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಈಗ ಇದು ಗೊತ್ತಾದ್ಮೇಲೆ ಅಫಿಷಿಯಲ್ ಆಗಿ ಏನು ರಿಯಾಕ್ಷನ್ ಬರ್ತಾ ಇದೆ? ಹರೀಶ್ ನಾಗರಾಜ್, ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಜೇನುಗೂಡಿಗೆ ಕೈ ಹಾಕ್ತಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಕೆಲವು ಸಚಿವರ ಖಾತೆಗಳನ್ನ ಕಿತ್ಕೊಂಡು ಅವರಿಗೆ ದುರ್ಬಲ ಖಾತೆಗಳನ್ನ ಕೊಟ್ಟಿರುವಂತದ್ದು ಈಗ ಸಚಿವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಅಂತ ಹೇಳಿ ಗೋಪಾಲ್ ಅವರ ಬಗ್ಗೆ ಕೇಳಿ ಬರ್ತಿತ್ತು. ಇದೀಗ ಕೆ ಗೋಪಾಲ್ ರವರ ಖಾತೆಯನ್ನ ಕಿತ್ಕೊಂಡು ಉಮೇಶ್ ಕತ್ತಿ ಅವರು ನೀಡಿರುವಂತದ್ದು. ಕೆ ಗೋಪಾಲ್ ರವರಿಗೆ ಇದು ಎಲ್ಲೊಂದ್ ಕಡೆ ಇನ್ನಿಲ್ಲದ ಸಿಟ್ಟನ್ನು ತರಿಸಿರುವಂತದ್ದು. ಹೀಗಾಗಿ ಅಸಮಾಧಾನಗೊಂಡಿರ್ತಕ್ಕಂಥ ಕೆ ಗೋಪಾಲ್ ರವರು ಡಾಕ್ಟರ್ ಸುಧಾಕರ್ ನಿವಾಸಕ್ಕೆ ಬಂದು ಸಭೆಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಇಂಧನ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಭಾರಿ ಬೇಡಿಕೆ ಇಟ್ಟಿದ್ದಂತಹ MTB ನಾಗರಾಜ್ ಕೂಡ ಭಾರಿ ನಿರಾಶೆ ಆಗಿರುವಂತದ್ದು. ಇದೀಗ MTB ನಾಗರಾಜ್ ಕೂಡ ಮುಖ್ಯಮಂತ್ರಿ ಬಳಿ ಅಬಕಾರಿ ಖಾತೆ ಆದ್ರೆ ನನಗೆ ಬೇಡ ಅಂತ ಹೇಳಿ ಇದೀಗ ಅವರು ಕೂಡ ಸುಧಾಕರ್ ಮನೆಗೆ ಬಂದು ಸಭೆಯಲ್ಲಿ ಪಾಲ್ಗೊಂಡಿರೋದು. ಎಲ್ಲದಕ್ಕೂ ಪ್ರಮುಖವಾಗಿ ಕೋವಿಡ್ ಸಂದರ್ಭದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ರು ಎಂಬ ಮಾತು ಕೂಡ ಕೇಳಿ ಬಂದಿತ್ತು ಡಾಕ್ಟರ್ ಸುಧಾಕರ್ ಬಗ್ಗೆ. ಅಲ್ಲದೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ರು ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಇದೀಗ ಸುಧಾಕರ್ ಅವರ ಗಮನಕ್ಕೆ ಬಾರದೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕಿತ್ತು JC ಮಾಧುಸ್ವಾಮಿ ಅವರು ಕೊಟ್ಟಿರುವಂತದ್ದು ಡಾಕ್ಟರ್ ಸುಧಾಕರ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈ ಎಲ್ಲ ಕಾರಣಕ್ಕಾಗಿ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ವಲಸಿಗರ ಸಭೆ ಆರಂಭವಾಗಿರುವಂತದ್ದು. ಈ ವಲಸಿಗರ ಸಭೆಗೆ ಈಗಾಗಲೇ ಸಚಿವ KC ನಾರಾಯಣಗೌಡ ಕೂಡ ಬಂದಿರುವಂತದ್ದು. ನಾರಾಯಣಗೌಡ ಬಳಿ ಇದ್ದಂತಹ ಪೌರಾಡಳಿತ ಖಾತೆಯನ್ನ ಬದಲಿಗೆ ಅವರಿಗೆ ಯೋಜನಾ ಮತ್ತು ಕ್ರೀಡೆ ಖಾತೆಯನ್ನು ಕೊಟ್ಟಿರುವಂತದ್ದು ಕೂಡ ಎಲ್ಲೊಂದ್ ಕಡೆ KC ನಾರಾಯಣಗೌಡರು ಕೂಡ ನುಂಗಲಾರದ ಬಿಸಿ ತುಪ್ಪವಾಗಿ ಪಣಿಸಿದೆ. ಇದೀಗ ವಲಸಿಗ ಸಚಿವರು 3 ಸಚಿವರು ಡಾಕ್ಟರ್ ಸುಧಾಕರ್ ಅವರ ನಿವಾಸದಲ್ಲಿ ಸಭೆ ನಡೆಸಿರ್ತಾರೆ. ಆ ಮುಖಾಂತರ ಮುಖ್ಯಮಂತ್ರಿಗಳ ವಿರುದ್ಧ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಅಸಮಾಧಾನ. ಯಾರು ಖುಷಿ ಆಗಿದೆ? ಅಬ್ಬಾ, ಸದ್ಯ ನಂಗೆ ಈ ಖಾತೆ ಬಂತಪ್ಪ, ಇದನ್ನ ನಿಭಾಯಿಸ್ತೀನಿ ಅಂತ ಯಾರಾದ್ರೂ ಒಬ್ರು ಹೇಳ್ತಿದಾರಾ? ಸದ್ಯಕ್ಕೆ ಯಾರೂ ಕೂಡ ತಮಗೆ ದಕ್ಕಿರ್ತಕ್ಕಂಥ ಖಾತೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಿಲ್ಲ. ಪ್ರಮುಖವಾಗಿ ಈಗಾಗಲೇ JC ಮಾಧುಸ್ವಾಮಿ ಅವರು ನಾನೊಂಥರ ಕ್ರಿಕೆಟ್ ಬ್ಯಾಟ್ಸ್ಮನ್ ಇದ್ದಂಗೆ ಓಪನಿಂಗು ಆಡ್ತೀನಿ, ಮಿಡ್ಲ್ ಆರ್ಡರಲ್ಲೂ ಆಡ್ತೀನಿ, ಕೊನೆಯಲ್ಲೂ ಆಡ್ತೀನಿ ಅನ್ನೋ ಮುಖಾಂತರ ವ್ಯಂಗ್ಯದ ದಾಟಿಯಲ್ಲಿ ನೀವೇನೇ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮತ್ತು ನಾನು ಎಲ್ಲದಕ್ಕೂ ಕೂಡ ನಾನು ಸಿದ್ಧನಾಗಿದ್ದೀನಿ ಎಂಬ ಮಾತನ್ನು ಕೂಡ ಹೇಳುವ ಮುಖಾಂತರ ಮುಖ್ಯಮಂತ್ರಿಗಳೇ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅರವಿಂದ ಲಿಂಬಾವಳಿ ಅವರು ಕೂಡ ಎಲ್ಲೊಂದ್ ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬೇಡಿಕೆಯನ್ನು ಇಟ್ಟಿದ್ರು. ಎಲ್ಲೊಂದ್ ಕಡೆ ಬಸವರಾಜ ಬೊಮ್ಮಾಯಿರವರ ಗೃಹ ಖಾತೆಯನ್ನು ಬದಲಾಯಿಸಿದ್ರೆ ಅರವಿಂದ್ ಲಿಂಬಾವಳಿ ಕೊಡೋ ಸಾಧ್ಯತೆ ಕೂಡ ಇತ್ತು. ಇದೀಗ ಅವರು ಕೇಳಿದ ಖಾತೆಯನ್ನು ಬಿಟ್ಟು ಅರಣ್ಯ ಖಾತೆ ಕೊಟ್ಟಿರುವಂತದ್ದು ಕೂಡ ಎಲ್ಲೊಂದ್ ಕಡೆ ಅರವಿಂದ್ ಲಿಂಬಾವಳಿ ಕೂಡ ಒಳಗೊಳಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಒಟ್ಟಾರೆ ಈ ಅಸಮಾಧಾನ ಮುಂದಿನ ದಿನಗಳಲ್ಲಿ ಸರ್ಕಾರ ಫಂಕ್ಷನ್ ಆಗ್ಲಿಕ್ಕೆ ಅಂದ್ರೆ ಉತ್ತಮ ರೀತಿ ಆಡಳಿತ ವ್ಯವಸ್ಥೆ ನಡೆಸಲಿಕ್ಕೆ ಎಲ್ಲೊಂದ್ ಕಡೆ ಇದು ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಈಗ ಖಾತೆವರೆಗೂ ಎಕ್ಸ್ಟ್ರಾ ಖಾತೆ ಸಿಕ್ಕಿದೆ. ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಿದ್ದಾರೆ. ಎಲ್ಲ ವಿಚಾರ CM ಗಮನಕ್ಕಿದೆ. ಈಗಾಗಲೇ CM ಅವರು ಬಹುತೇಕವಾಗಿ ಮಾತನಾಡಿದ್ದಾರೆ. ಇನ್ನು ಕೆಲವ್ರ ಹತ್ರ ಈಗ ತುಮಕೂರಿಗೆ ಹೋಗಿದ್ದಾರೆ, ಬಂದ ತಕ್ಷಣ ಅವ್ರ ಹತ್ರ ಮಾತಾಡ್ತಾರೆ. ಇಲ್ಲ ಸರಿ ಹೋಗಿ ನಾನು ಯಾವುದೇ ಹೆಚ್ಚುವರಿ ಖಾತೆ ಆಗಲಿ ಇನ್ನೊಂದಾಗಲಿ ಬಯಸಿರಲಿಲ್ಲ. ಅದು ನಾನು ಹೆಚ್ಚುವರಿ ಖಾತೆ ಅನ್ನೋದಕ್ಕಿಂತ ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಅಂತ ನಾನು ತಿಳ್ಕೊಂಡೆ. ಅದೆಲ್ಲ
ಈಗ ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್. ಕಾಯ್ತಾ ಇದ್ರು ಅವರು ಕೂಡ. ನಟಿ ರಾಗಿಣಿ ದ್ವಿವೇದಿಗೆ ಜಾಮೀನು ಮಂಜೂರಾಯಿತು. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಡ್ರಗ್ಸ್ ಕೇಸ್ನಲ್ಲಿ ರಾಗಿಣಿಗೆ ಬೇಲ್ ಗ್ರಾಂಟೆಡ್. ಬ್ರೇಕಿಂಗ್ ನ್ಯೂಸ್. ಫೈನಲಿ ಕಾದು 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 ಹೈಕೋರ್ಟ್ ಅಪೀಲ್ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಮುಂದೂಡಿಕೆ ಫೈನಲಿ 21 ಜನವರಿ ಗುರುವಾರ ಅವರಿಗೆ ಜಾಮೀನು ಸಿಕ್ಕಿರುವ ಈ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಟಿ ಡ್ರಗ್ಸ್ ಕೇಸ್ನಲ್ಲಿ ಅವರ ಹೆಸರು ಕೇಳಿಬಂದಿತ್ತು. ಜೈಲ್ ಪಾಲಾಗಿದ್ರು ರಾಗಿಣಿ ದ್ವಿವೇದಿ. ಇದೀಗ ರಾಗಿಣಿ ದ್ವಿವೇದಿಗೆ ಬೇಲ್ ಗ್ರಾಂಟೆಡ್. ಸುಪ್ರೀಂ ಕೋರ್ಟ್ಗೂ ಕೂಡ ಹೋದ್ರು. ಜಾಮೀನು ಇದೀಗ ಮಂಜೂರಾಯಿತು. ಡ್ರಗ್ಸ್ ಕೇಸ್ನಲ್ಲಿ ರಾಗಿಣಿಗೆ ಬೇಲ್ ಸಿಕ್ತು. ಇಲ್ಲಿಗೆ ಈ ಹೊತ್ತಿನ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18.